संस्कृते तात्पर्यम् अष्टचत्वारिंशत्तमे श्लोके अयं तात्पर्यविषयः उक्तः इति मन्ये। अन्ते एकवारं श्लोकं पठामि। लज्जातिरश्चां यदि चेतसि स्यात् असंशयं पर्वतराजपुत्र्याः तं केशपाशं प्रसमीक्ष्य कुर्युः बालप्रियत्वं शिथिलं च मर्यः। ಇಲ್ಲಿ ಈ ಶ್ಲೋಕದಲ್ಲಿ ಮತ್ತೊಂದು ಸೌಂದರ್ಯ ಏನು ಅಂದ್ರೆ, ಸಾಮಾನ್ಯವಾಗಿ ಯಾವ ಪ್ರಾಣಿಗೂ ಈ ರೀತಿಯ ತನ್ನ ವಿಷಯಕವಾದಂತಹ ತನ್ನ ದೇಹದ ಬಗ್ಗೆ ವಿಶೇಷವಾದ ಅಭಿಮಾನ ಅಂತ ಏನಿರುವುದಿಲ್ಲ. ಆದ್ರೆ ಕವಿ ಕಲ್ಪನೆ ಮಾಡಿಕೊಂಡು ಯದಿ ಸ್ಯಾತ್ ಲಜ್ಜಾ ತಿರಶ್ಚಾಂ ಯದಿ ಚೇತಸಿ ಸ್ಯಾತ್, ನಿಮ್ ಮನಸ್ಸಲ್ಲಿ ಆ ಲಜ್ಜೆ ಅಂತ ಇದ್ದರೆ ಅಂತ ಹೇಳಿ ಪ್ರಾಣಿಯನ್ನ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಲೋಕರೂಢಿಯಲ್ಲೂ ಈ ರೀತಿಯ ಒಂದು ಪ್ರಯೋಗಗಳು ಸಾಮಾನ್ಯವಾಗಿರ್ತದೆ. ಉದಾಹರಣೆಗೆ ನಿನಗೆ ಸ್ವಲ್ಪವಾದರೂ ಏನು ಸಾಕ್ಷಿ ಪ್ರಜ್ಞೆ ಇದ್ದರೆ ಈ ಕೆಲಸ ನೀನ್ ಮಾಡ್ತಾ ಇರ್ಲಿಲ್ಲ, ಅಥವಾ ಈ ಕೆಲಸ ನೀನ್ ಮಾಡಕ್ ಒಪ್ಪೋದಿಲ್ಲ, ಈ ರೀತಿಯ ಲೋಕಪ್ರಯೋಗವೂ ಇದೆ. ಹಾಗೆಯೇ ಇಲ್ಲೂ ಕೂಡ ಕವಿ ಆ ಒಂದು ಸಮಾನವಾದಂತಹ ವಾಕ್ಯ ಶೈಲಿಯನ್ನ ಶ್ಲೋಕದಲ್ಲಿಯೂ ಕೂಡ ಬಳಸಿಕೊಂಡಿದ್ದಾನೆ ಅಂತ ಗಮನಿಸಬಹುದು. ಇನ್ನು 49ನೇ ಶ್ಲೋಕ. ಈ ಶ್ಲೋಕ ಪ್ರಮುಖವಾದದ್ದು. ಯಾಕಂದ್ರೆ ಇಡೀ ಸುಮಾರು ಒಂದು 17 ಶ್ಲೋಕಗಳ ಸರಣಿಯಲ್ಲಿ ಕೊನೆಯ ಮತ್ತು ಪ್ರಮುಖವಾದಂತಹ ಶ್ಲೋಕ. ಪಾರ್ವತಿಯ ನಖದಿಂದ ಶಿಖದವರೆಗೆ ವರ್ಣನೆಯನ್ನು ಮಾಡಿದ್ದಾನೆ. ಈ ವರ್ಣನೆಯ ಮುಕುಟ ಮಣಿ ಅಂತ ಹೇಳಬಹುದು ಈ ಶ್ಲೋಕ. ಸೊ ಪಾರ್ವತಿಯ ವರ್ಣನೆ ಅಂತ ಕೇಳಿದ್ರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಬಂದ್ರು ಈ ಶ್ಲೋಕವನ್ನು ನೀವು ಉದಾಹರಿಸಿದ್ರೆ ನಿಮ್ಗೆ ಸಂಪೂರ್ಣವಾದಂತಹ ವ್ಯಾಖ್ಯಾನ ಮಾಡಿಕೊಳ್ಳುವಷ್ಟು ವಿಷಯ ಈ ಶ್ಲೋಕದಲ್ಲಿದೆ. ಸರ್ವೋಪಮಾ ದ್ರವ್ಯ ಸಮುಚ್ಚಯೇನ ಯಥಾ ಪ್ರದೇಶಂ ವಿನಿವೇಶಿತೇನ ಸಾ ನಿರ್ಮಿತಾ ವಿಶ್ವಸೃಜಾ ಪ್ರಯತ್ನಾತ್ ಏಕಸ್ಥ ಸೌಂದರ್ಯ ದಿದೃಕ್ಷಯೇವ. ಪದ ವಿಭಾಗ. ಸರ್ವೋಪಮಾ ದ್ರವ್ಯ ಸಮುಚ್ಚಯೇನ ಯಥಾ ಪ್ರದೇಶಂ ವಿನಿವೇಶಿತೇನ ಸಾ ನಿರ್ಮಿತಾ ವಿಶ್ವಸೃಜಾ ಪ್ರಯತ್ನಾತ್ ಏಕಸ್ಥ ಸೌಂದರ್ಯ ದಿದೃಕ್ಷಯಾ ಇವ. ತನ್ನ ವರ್ಣನೆಯ ಕೊನೆಯಲ್ಲಿ ಪಾರ್ವತಿಯನ್ನ ವರ್ಣಿಸ್ತಾ ನಖದಿಂದ ಶಿಖದವರೆಗೆ ವರ್ಣಿಸ್ತಾ ಇಡೀ ವರ್ಣನೆಯ ಸಾರಾಂಶವನ್ನ ಕವಿ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಶ್ಲೋಕದ ತಾತ್ಪರ್ಯ ಹೀಗಿದೆ: ಲೋಕದಲ್ಲಿರುವಂತಹ ಎಲ್ಲ ಉಪಮಾ ದ್ರವ್ಯಗಳು ಅಥವಾ ಉತ್ಕೃಷ್ಟವಾದಂತಹ ಗುಣವುಳ್ಳ ದ್ರವ್ಯಗಳು ಅಂತ ಯಾವುದನ್ನು ಹೇಳ್ತೀವೋ ಆ ಎಲ್ಲ ದ್ರವ್ಯಗಳನ್ನು ಕೂಡ ಒಂದು ಕಡೆ ನೋಡ್ಬೇಕು ಅಂತ ಹೇಳಿ ಸೃಷ್ಟಿಕರ್ತ ಇಚ್ಛೆ ಪಟ್ಟನಂತೆ. ಅಂತಹ ಅವನ ಇಚ್ಛೆಯನ್ನ ಪೂರ್ತಿಗೊಳಿಸಿಕೊಳ್ಳಕ್ಕೋಸ್ಕರ ಪಾರ್ವತಿಯನ್ನ ಸೃಷ್ಟಿ ಮಾಡ್ದ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಅಂದ್ರೆ ಕೆಲವೊಂದು ಅಂಗಾಂಗಗಳು ಕೆಲವೊಬ್ಬರ ವ್ಯಕ್ತಿಗಳಲ್ಲಿ ಸುಂದರವಾಗಿರ್ಬೋದು. ಇದೇ ವಿಚಾರವನ್ನ ಆಂಗ್ಲ ಭಾಷೆಯ ಕವಿಗಳು ತೆಗೆದುಕೊಂಡಿದ್ದಾರೆ. ನನಗೆ ಅವರ ಹೆಸರು ಜ್ಞಾಪಕ ಬರ್ತಿಲ್ಲ, ಆದ್ರೆ ಅಲ್ಲಿ ಈಕೆಯ ಮೂಗು ಇಷ್ಟೊಂದು ಸುಂದರವಾಗಿದೆ, ಈಕೆಯ ಗಲ್ಲ ಇಷ್ಟೊಂದು ಸುಂದರವಾಗಿದೆ,
ಅಂತ ಹೇಳಿ ಒಬ್ಬೊಬ್ಬ ನಾರಿಯರ ಒಂದೊಂದು ಸೌಂದರ್ಯವನ್ನ ವರ್ಣಿಸ್ತಾ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಲ್ಲಿ ಹೇಳುವಂತಹ ಕವಿಯ ಶೈಲಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಎಲ್ಲಾ ಉಪಮಾ ದ್ರವ್ಯಗಳು ಕೂಡ ಅಥವಾ ಅತ್ಯುತ್ಕೃಷ್ಟವಾದಂತಹ ಅತ್ಯಮೋಘವಾದಂತಹ ಪದಾರ್ಥ ಎಲ್ಲೆಲ್ಲಿದೆಯೋ ಇಡೀ ವಿಶ್ವದಲ್ಲಿ ಅಂಥ ಎಲ್ಲ ಪದಾರ್ಥವನ್ನ ಒಂದೇ ಕಡೆ ನೋಡಲಿಕ್ಕೆ ಇಚ್ಛೆ ಪಟ್ಟಂತಹ ಭಗವಂತನು ಪಾರ್ವತಿಯನ್ನ ಸೃಷ್ಟಿ ಮಾಡಿದ ಎಂಬುದು ತಾತ್ಪರ್ಯ. ಅನ್ವಯ ನೋಡಿ. ಸಾ ವಿಶ್ವಸೃಜಾ ಏಕಸ್ಥ ಸೌಂದರ್ಯ ದಿದೃಕ್ಷಯಾ ಇವ ಪ್ರಯತ್ನಾತ್ ಯಥಾ ಪ್ರದೇಶಂ ವಿನಿವೇಶಿತೇನ ಸರ್ವ ಉಪಮಾ ದ್ರವ್ಯ ಸಮುಚ್ಚಯೇನ ನಿರ್ಮಿತ. ಇಂಥ ಪಾರ್ವತಿಯು ಹೇಗೆ ನಿರ್ಮಿಸಲ್ಪಟ್ಟಳು ಅಂದ್ರೆ ವಿಶ್ವಸೃಜ ವಿಶ್ವಸೃಜ ವಿಶ್ವಂ ಸೃಜತೀತಿ ವಿಶ್ವಸೃಜ್ ತೇನ ವಿಶ್ವಸೃಜ. ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಸಾ ನಿರ್ಮಿತ ವಿಶ್ವಸೃಜ. ಹೇಗೆ ನಿರ್ಮಿತ? ಪ್ರಯತ್ನಾತ್. ಸುಮ್ಮನೆ ಹಾಗೆ ನಿರ್ಮಿಸಲಿಲ್ಲ ಪಾರ್ವತಿಯನ್ನ, ತುಂಬಾ ಪ್ರಯತ್ನ ಪೂರ್ವಕವಾಗಿ ಪಾರ್ವತಿಯನ್ನು ನಿರ್ಮಿಸಿದ್ನಂತೆ. ಪ್ರಯತ್ನಾತ್ ಏಕಸ್ಥ ಸೌಂದರ್ಯ ದಿದೃಕ್ಷಯ ಇವ. ಭೂಮಂಡಲದ ಸೌಂದರ್ಯವನ್ನ ಒಂದು ಕಡೆ ನೋಡ್ಬೇಕು ಅಂತ ಅವನ ದಿದೃಕ್ಷಾ ಶಬ್ದವು ಸನ್ನಂತ ಪ್ರತ್ಯಯ, ಇಚ್ಛಾರ್ಥೆ ಸನ್ ಪ್ರತ್ಯಯ ಅಂತ ಒಂದು ಇದೆ. ಉದಾಹರಣೆಗೆ ದ್ರಷ್ಟುಮಿಚ್ಛಾ ದಿದೃಕ್ಷಾ, ಪಠಿತುಮಿಚ್ಛಾ ಪಿಪಠಿಷಾ. ಪಿಪಠಿಷಾ ಅಂದ್ರೆ ಪಠಿತುಂ ಇಚ್ಛಾ. ಅದು ಅವಾಗವಾಗ ನಿಮ್ಗೂ ಅವಾಗವಾಗ ಬರ್ತಾ ಇರಬಹುದು ಅನ್ಸುತ್ತೆ. ಶ್ರೋತುಮಿಚ್ಛಾ ಶುಶ್ರೂಷಾ, ಗಂತುಮಿಚ್ಛಾ ಜಿಗಮಿಷಾ. ಈ ರೀತಿ ಇಚ್ಛಾರ್ಥದಲ್ಲಿ ಸನ್ ಅಂತ ಒಂದು ಪ್ರತ್ಯಯ ಬರ್ತದೆ. ಇಲ್ಲಿ ದಿದೃಕ್ಷಯ ಅಂತ ಬಂತಲ್ಲ, ಇದು ಇಚ್ಛಾರ್ಥದಲ್ಲಿ ಸನ್ ಪ್ರತ್ಯಯ. ದ್ರಷ್ಟುಮಿಚ್ಛಾ ದಿದೃಕ್ಷಾ. ಯಥಾ ಪ್ರದೇಶಂ ವಿನಿವೇಶಿತೇನ. ಆಕೆಯ ಪ್ರತಿಯೊಂದು ಅಂಗಗಳು ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ಸೌಂದರ್ಯದ ಗಣಿಯಾಗಿರುವಂತಹ ಅಂಗಗಳು. ಹಾಗೆ ಅವು ಸ್ವಸ್ಥಾನದಲ್ಲಿ ಯಥಾ ಪ್ರದೇಶಂ ವಿನಿವೇಶಿತೇನ ಸರ್ವ ಉಪಮಾದ್ರವ್ಯ ಸಮುಚ್ಚಯೇನ, ಎಲ್ಲ ಉತ್ಕೃಷ್ಟವಾದಂತಹ ದ್ರವ್ಯಗಳನ್ನ ಒಟ್ಟಿಗೆ ಸೇರಿಸಿ ಪರಬ್ರಹ್ಮನು ಪಾರ್ವತಿಯನ್ನ ಸೃಷ್ಟಿ ಮಾಡಿದ ಅಂತ ಹೇಳಿ ಈ 49ನೇ ಶ್ಲೋಕದಲ್ಲಿ ಕವಿ ಹೇಳ್ತಾ ಇದ್ದಾನೆ. In 49th shloka, the poet gives a finishing touch to Parvati's beauty. The description of Parvati ends with 49th shloka. This is the culmination of the line of description. In this shloka, the poet says, Lord Brahma would have created Parvati in order to see all the best things, best and beautiful things in one place. And he did not compromise in any matters. So, Parvati is nothing but the complete sync of best and beautiful available concepts which are materialized in the form of Parvati. एकोनपञ्चाशत्तमे श्लोके पार्वत्याः वर्णन सरण्याः
अंतिमं मुकुटमणि सदृशं श्लोकं कविः कथयति। स्वयं परमात्मा सर्वसौन्दर्यभूतानि वस्तूनि एकत्र द्रष्टुम् इच्छया पार्वतीं गिरिजां सृष्टवान् ससर्ज। अतः नखशिखान्तं पार्वत्याः प्रत्येकम् अङ्गं न केनापि तुल्यं सदृशं वर्तते। तादृशं सौन्दर्यराशिं परमात्मना सौन्दर्यराशिः सृष्टः सा पार्वती सा गिरिजा इति अस्य श्लोकस्य तात्पर्यार्थः। सर्वोपमा द्रव्यसमुच्चयेन यथा प्रदेशं विनिवेशितेन सा निर्मिता विश्वसृजा प्रयत्नात् ಏಕಸ್ಥ ಸೌಂದರ್ಯ ದಿದೃಕ್ಷಯೇವ. ಇನ್ನು 50ನೆಯ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ. ತಾಂ ನಾರದಃ ಕಾಮಚರಃ ಕದಾಚಿತ್ ಕನ್ಯಾಂ ಕಿಲ ಪ್ರೇಕ್ಷ್ಯ ಪಿತುಃ ಸಮೀಪೇ ಸಮಾದಿದೇಶೈಕ ವಧೂಂ ಭವಿತ್ರೀಂ ಪ್ರೇಮ್ಣಾ ಶರೀರಾರ್ಧಹರಾಂ ಹರಸ್ಯ. ಪದವಿಭಾಗಃ ತಾಂ ನಾರದಃ ಕಾಮಚರಃ ಕದಾಚಿತ್ ಕನ್ಯಾಂ ಕಿಲ ಪ್ರೇಕ್ಷ್ಯ ಪಿತುಃ ಸಮೀಪೇ ಸಮಾದಿದೇಶ ಏಕ ವಧೂಂ ಭವಿತ್ರೀಂ ಪ್ರೇಮ್ಣಾ ಶರೀರಾರ್ಧಹರಾಂ ಹರಸ್ಯ. 50ನೆಯ ಶ್ಲೋಕದಲ್ಲಿ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ ಕವಿ. ಶ್ಲೋಕ ಸಂಖ್ಯಾ 50ರಿಂದ 60 ಈ ಭಾಗದಲ್ಲಿ ಕಥಾಭಾಗ ಇದೆ. ನಾರದರು ಬಂದು ತಮ್ಮ ಸಂದೇಶವನ್ನ ಕೊಡ್ತಾರೆ. ಅದರ ಪರಿಣಾಮವಾಗಿ ಹಿಮಾಲಯ ಮನಸ್ಸಿನಲ್ಲಿ ಏನೇನು ಯೋಚನೆ ಮಾಡ್ತಾನೆ ಮುಂತಾದ ಕಥಾಭಾಗ ಈ 10-11 ಶ್ಲೋಕಗಳಲ್ಲಿದೆ. ನಾರದರು ಬರ್ತಾರೆ. ಕಾಮಚರಃ, ನಾರದರು ತ್ರಿಲೋಕ ಸಂಚಾರಿಗಳು. ಕಾಮಂ ಚರತಿ ಇತಿ ಕಾಮಚರ, ತನ್ನ ಇಷ್ಟ ಬಂದಂತೆ ಸಂಚರಿಸುವವರು. ಅವ್ರಿಗೆ ಯಾವುದೇ ನಿಯಮಗಳಿಲ್ಲ, ಎಲ್ಲಿ ಬೇಕಾದರೂ ಸಂಚರಿಸುವುದು. ಆ ಥರ ತಾಂ ನಾರದಃ, ತಾಂ ಪಾರ್ವತೀಂ ನಾರದಃ ಕಾಮಚರಃ ಕದಾಚಿತ್. ಒಮ್ಮೆ ನಾರದ ಮಹರ್ಷಿಗಳು ಸ್ವಚ್ಛಂದವಾಗಿ ಸಂಚರಿಸುವಂತಹ ಸಂದರ್ಭದಲ್ಲಿ ಕನ್ಯಾಂ ಕಿಲ ಪ್ರೇಕ್ಷ್ಯ ಪಿತುಃ ಸಮೀಪೆ, ಕನ್ಯೆಯಾದಂತಹ ಪಾರ್ವತಿಯನ್ನ ಗಿರಿಜೆಯನ್ನ ನೋಡಿ ಆಕೆಯ ತಂದೆಯಾದ ಹಿಮವಂತನಲ್ಲಿ ಹೀಗೆ ಹೇಳಿದರು. ಏನಂತ? ಸಮಾದಿದೇಶ ಏಕವಧೂಂ ಭವಿತ್ರೀಂ ಪ್ರೇಮ್ಣಾ ಶರೀರಾರ್ಧಹರಾಂ ಹರಸ್ಯ. ಈಕೆ ಗಿರಿಜೆಯು ನಿನ್ನ ಪುತ್ರಿಯಾದಂತಹ ಗಿರಿಜೆಯು ಮುಂದೆ ಶಿವನ ಅರ್ಧಾಂಗಿಯಾಗುವಳು ಅಂಥೇಳಿ ನಾರದರು ಹಿಮರಾಜನಿಗೆ ಹೇಳ್ತಾ ಇದ್ದಾರೆ. In 50th shloka, the story from 50th shloka to 60th shloka, there is a development of story. Parvati was observed by Narada, who travels all around. Having observed Parvati, Narada immediately informed her father Himaraja that your daughter is going to get married with Lord Shiva. She will be the life companion of Lord Shiva.
That was the message conveyed by Narada to Parvati's father Himaraja. पंचाशत्तमे श्लोके पार्वत्याः दर्शनात् परं त्रिलोकसञ्चारी नारदः पार्वती पितरं हिमराजम् एवं कथयति। भवतः कन्या दुहिता पार्वती शिवस्य अर्धांगिनी भविष्यति इति। तां नारदः श्लोकमेकवारं पठामि। तां नारदः कामचरः कदाचित् कन्यां किल प्रेक्ष्य पितुः समीपे समादिदेश एकवधूं भवित्रीं प्रेम्णा शरीरार्धहरां हरस्य। ಇಲ್ಲಿಗೆ ಇವತ್ತಿನ 5 ಶ್ಲೋಕಗಳ ಚಿಂತನೆ ಮುಗಿದಿದೆ. ನಿಮ್ಮ ವಕ್ತವ್ಯ ಇದ್ದರೆ ತಿಳಿಸಿ, ಇಲ್ಲ ಅಂದ್ರೆ ನಾವು ಇಲ್ಲಿಗೆ ನಮ್ಮ ಚರ್ಚೆಯನ್ನು ಮುಗಿಸ್ಕೊಳ್ಳೋಣ. ಕ್ಲಾಸ್ನ ಆರಂಭದಲ್ಲಿ ಹಿಂದಿನ ತರಗತಿಯ 5 ಶ್ಲೋಕಗಳ ಸಾರಾಂಶವನ್ನ ನಿಮ್ಮದೇ ಮಾತುಗಳಲ್ಲಿ ಹೇಳುವಂತಹ ಒಂದು ಅವಕಾಶ ಇರ್ತದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ತುಂಬಾ ಸಲ ಈ ವಿಷಯವಾಗಿ ಹೇಳಿದ್ದೇನೆ. ಇನ್ನು ಅದಕ್ಕೆ ಹೆಚ್ಚಿನ ಸ್ಪಂದನೆ, ಉತ್ಸಾಹ ಕಾಣ್ತಾ ಇಲ್ಲ. ಅದು ಯಾರು ಆರಂಭದಲ್ಲಿ ಕ್ಲಾಸ್ಗೆ ಬರ್ತಾರೋ ಅವ್ರಿಗೆ ಅದೊಂಥರ ಹೊರೆಯಾಗಿ ಕಾಣ್ತಾ ಇದೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಸರಿಯಾದ ಸಮಯಕ್ಕೆ ಆರಂಭದಲ್ಲಿಯೇ ಸೇರ್ಕೊಳ್ಳಿ ಮತ್ತು ಈ ಪ್ರಕ್ರಿಯೆಯಲ್ಲಿ ನೀವೇ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿದ್ರೆ ಇದು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅನ್ನೋದು ನನ್ನ ಆಶಯ. ಜ್ಯೋತಿ. अस्तु, वयं मङ्गलेन समापयामः। अस्तुत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः। धन्यवादः। धन्यवादः।